ನಮಸ್ಕಾರ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಶಾರೀರಿಕ ವ್ಯಾಧಿ ಮತ್ತು ಮಾನಸಿಕ ವ್ಯಾಧಿ ಇವೆರಡೂ ಒಂದಕ್ಕೊಂದು ಸಂಬಂಧಿಸಿವೆ. ಒಂದರ ಹೊರತಾಗಿ ಮತ್ತೊಂದು ಇರಲಾರದು ಎನ್ನುತ್ತಾರೆ. ಔಷಧಗಳಿಂದ ನಾವು ಶಾರೀರಿಕ ವ್ಯಾಧಿಗಳನ್ನು ಪರಿಹಾರ ಮಾಡಿಕೊಂಡ್ರೆ ಮಾನಸಿಕವಾದಂತಹ ಶಾಂತಿ ನೆಮ್ಮದಿಗಾಗಿ ನಾವು ದೈವದ ಮೊರೆ ಹೋಗಬೇಕಾಗಿದೆ. ಇದು ಅಧ್ಯಾತ್ಮ ಮಾರ್ಗದಿಂದಲೇ ಸಾಧ್ಯ. ಅಂತಹ ಆಧ್ಯಾತ್ಮಿಕ ಕಾರ್ಯಕ್ರಮವೇ ಸತ್ಯದರ್ಶನ. ಇಲ್ಲಿ ನಿಮ್ಮ ಸಂದೇಹಗಳಿಗೆ ಉತ್ತರವನ್ನ ನೀಡುತ್ತಾ ಇದ್ದಾರೆ ವೇದಾಂತಿಗಳಾಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆದಿತ್ಯ ಹೃದಯದಲ್ಲಿ ನಾವು ಆತಪಿ ಮಂಡಲಿ ಮೃತ್ಯು ಪಿಂಗಲಃ ಸರ್ವತಾಪನಃ ಎನ್ನುವಂತಹ ಈ ಶ್ಲೋಕದ ಅರ್ಥವನ್ನ ತಿಳಿದುಕೊಳ್ಳಬೇಕಾಗಿದೆ. ಅದೇನು ಅಂತ ತಾವೀಗ ತಿಳಿಸಿಕೊಡಬೇಕಾಗಿದೆ ಗುರುಗಳೇ. ಇಡೀ ಶ್ಲೋಕ ಬಹಳ ಅರ್ಥಗರ್ಭಿತವಾಗಿದೆ ಮತ್ತು ಅತ್ಯಂತ ಸರಳವಾಗಿದೆ. ಒಂದು ಎರಡು ಪದಗಳು. ಆಗಿನ ಋಷಿಮುನಿಗಳು ಹೇಗೆ ಇದನ್ನ ದರ್ಶನ ಮಾಡಿಬಿಟ್ರು ಅನ್ನುವುದನ್ನು ವೈಜ್ಞಾನಿಕವಾದ ವಿಕಾಸದ ಪಥದಲ್ಲಿ ಯೋಚನೆ ಮಾಡಿದರೆ ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ಆತಪಿ ಮಂಡಲೀ ಮೃತ್ಯು ಪಿಂಗಲಃ ಸರ್ವತಾಪನಃ. ಇದು ಮೊದಲನೇ ಅರ್ಧ ಭಾಗ ಶ್ಲೋಕದ್ದು. ಸರಳವಾಗಿರೋದು. ಆತಪಿ ಅಂದರೆ ತಾಪವನ್ನು ಉಂಟು ಮಾಡತಕ್ಕಂಥ. ಆತಪಿ ಮಹಾ ಸುಡ್ತಾನಪ್ಪ ಸೂರ್ಯ. ಮಂಡಲಿ ವೃತ್ತಾಕಾರದಲ್ಲಿದ್ದಾನೆ. ಮೃತ್ಯು ಇದು ಮಹಾಪ್ರಧಾನವಾದ್ದು. ಅದ್ಯಾಕೆ ಮೃತ್ಯು ಆಗ್ತಾನೆ ಅವನು ಅಂದರೆ ಬ್ರಹ್ಮ ವಿಷ್ಣು ರುದ್ರ ಈತನೇ ಅಂತ ನಾವು ಮಾತಾಡಿದ್ದೆ. ಏಷ ಬ್ರಹ್ಮಾಚ ವಿಷ್ಣುಶ್ಚ ಶಿವ ಸ್ಕಂದ ಪ್ರಜಾಪತಿ. ಆ ಶಿವ ಶಬ್ದ ಉಂಟಲ್ಲ, ಶಿವ ಮಂಗಳಕಾರಕನಾದರೂ ಅವನು ಲಯಕಾರಕ. ಆದಿತ್ಯನ ಮತ್ತೊಂದು ರೂಪವೇ ಇದು ಅಂತ ಮಾತಾಡಿದ್ದೇವೆ. ಮೃತ್ಯು ಒಂದು ಪ್ರಾಣಿಗೆ, ಮನುಷ್ಯನೂ ಸೇರಿ ಪ್ರಾಣ ಇರೋದು, ಅದಕ್ಕೆ ಮೃತ್ಯು ಸನ್ನಿಹಿತವಾಯಿತು ಅಥವಾ ಮೃತಪಟ್ಟಿತು ಅಥವಾ ಸತ್ತೋಯ್ತ್ರಿ ಅಂದರೆ ಯಾವ ವ್ಯತ್ಯಾಸವನ್ನು ಕಾಣ್ತೀವಿ ನಾವು? ದೇಹಕ್ಕೆ ಶಾಖ ಇರೋದಿಲ್ಲ, ತಣ್ಣಗಾಗ್ಬಿಡುತ್ತೆ. ಅಂದರೆ ಸೂರ್ಯ ತನ್ನ ಗೈರು ಹಾಜರಿಯಲ್ಲಿ ಮೃತ್ಯುವನ್ನು ತರುತ್ತಾನೆ. ಹೀಗಾಗಿ ಸೂರ್ಯನ ಹಾಜರಿ ಇದ್ದಾಗ ಏನಾಗುತ್ತೆ? ಜೀವ ಇರುತ್ತೆ. ಮೃತ್ಯು ಅಂದರೆ ಮರಣಾಸನ್ನವಾಗಿರತಕ್ಕಂತಹ ಪ್ರಾಣಿಯ ದೇಹದಲ್ಲಿ ಇರತಕ್ಕಂತಹ ತನ್ನ ಶಾಖದ ಶಕ್ತಿಯನ್ನು ಹೀರ್ಕೊಂಡು ಬಿಡ್ತಾನೆ. ಆದಿತ್ಯವಾದ ಅರ್ಥ ಹೇಳಿದಾಗ ಆದತ್ತೆ ಅಂತ ಹೇಳಿದ್ದೆ ನಾನು. ತತ್ತ ಅಂದರೆ ಕೊಡುವುದು, ಆದತ್ತೆಯನ್ನು ವಾಪಸ್ ತಗೊಳ್ಳೋದು. ಸೂರ್ಯನಿಂದಲೇ ಶಾಖ ಬಂದಿದೆ ನನಗೆ, ಆದರೆ ಆ ಶಾಖವನ್ನು ತಗೊಂಡ್ಬಿಡ್ತಾನೆ. ಯಾವುದೇ ಪ್ರಾಣಿ ಹೋಗಬೇಕಾಗಿದ್ರೆ ದೇಹ ತಣ್ಣಗಾಗ್ತಾ ಹೋಗುತ್ತೆ. ಪಿಂಗಲಃ ಸರ್ವತಾಪನಃ. ಪಿಂಗಲಃ ಅಂದರೆ ಸ್ವಲ್ಪ ಹಳದಿ ಕೆಂಪು ಮಿಶ್ರವಾಗಿರತಕ್ಕಂಥ ಬಣ್ಣ. ಪಿಂಗಲಃ ಸರ್ವತಾಪನಃ. ಎಲ್ಲರನ್ನೂ ತಾಪ ಮಾಡ್ತಾ ಇರತಕ್ಕಂಥ ಈ ಸೂರ್ಯ ಪಿಂಗಲ ವರ್ಣದ ಕಡೆಗೆ ಹೋಗ್ತಾ ಇದ್ದಾನೆ. ಇದು ಎಷ್ಟು ಆಶ್ಚರ್ಯ ಆಗುತ್ತೆ ಅಂದರೆ, ವಿಜ್ಞಾನಿಗಳು ಹೇಳ್ತಾರೆ ಈಗಿರತಕ್ಕಂತಹ ಸೂರ್ಯ ಕೊಂಚ ಕಾಲದಲ್ಲಿಯೇನೆ ಪಿಂಗಲ ವರ್ಣದ ಕುಬ್ಜನಾಗುತ್ತಾನೆ ಅಂತ. ಅಂದರೆ ಈ ಸೂರ್ಯನನ್ನ ವಿಜ್ಞಾನಿಗಳು ಏನು ಮುಂದೆ ಆಗುತ್ತಾನೆ ಅಂತ ಹೇಳಿದ್ದಾರೆಯೋ ಅದನ್ನು ಆ ಋಷಿ ಹೇಳ್ತಾ ಇದ್ದಾನೆ. ಪಿಂಗಲಃ ಸರ್ವತಾಪನಃ. ಆ ಪಿಂಗಲ ವರ್ಣದ ಕಡೆಗೆ ಸೂರ್ಯ ಹೋಗ್ತಾನಲ್ಲ ಈಗ ವಿಜ್ಞಾನಿಗಳ ಪ್ರಕಾರ, ಅದು ಈಗ ಇರತಕ್ಕಂತಹ ಶಾಖಕ್ಕೆ ಹೋಲಿಸಿರೋದು ಎಷ್ಟೋ ಪಟ್ಟು ಜಾಸ್ತಿ ಇರುತ್ತೆ. ಅಂದರೆ ಸರ್ವತಾಪನಃ.
ಆತಪಿ ಮಂಡಲೀ ಮೃತ್ಯು ಪಿಂಗಲಃ ಸರ್ವತಾಪನಃ. ಅದಾದ್ಮೇಲೆ ಬರ್ತದೆ ಕವಿರ್ವಿಶ್ವ ಮಹಾತೇಜ ರಕ್ತಃ ಸರ್ವಭವೋದ್ಭವ. ಇದೂ ವೈಜ್ಞಾನಿಕವಾಗಿ ಎಷ್ಟು ಅದ್ಭುತವಾಗಿದೆ ಅಂದರೆ, ಕವಿರ್ವಿಶ್ವ, ಕವಿ ಅಂದರೆ ಅರ್ಥ ಜ್ಞಾನಿ ಅಂತ ನಿಜವಾದ ಅರ್ಥದಲ್ಲಿ ಕವಿ ಅಂದರೆ. ಶುಕ್ರಾಚಾರ್ಯರಿಗೂ ಕವಿ ಅಂತಲೇ ಕರೀತಾರೆ. ಶುಕ್ರಾಚಾರ್ಯರು ಗುರುಗಳು. ಸೂರ್ಯ ಗುರುವಾಗಿದ್ದಾನೆ. ಬರೀ ಗುರುವಾಗಿರುವುದಷ್ಟೇ ಅಲ್ಲ, ರವಿ ಎನ್ನುವ ಪದಕ್ಕೆ ನಾವು ಅರ್ಥವನ್ನು ಹೇಳ್ತಾ ಇದ್ದಾಗ ಉಪದೇಶ ಕೊಡ್ತಕ್ಕಂಥ ಶಕ್ತಿ ಇರತಕ್ಕ ವ್ಯಕ್ತಿ ಅಂತ ಹೇಳಿದ್ವಿ ನಾವಾಗಲೇ. ಯಾರಿಗಯ್ಯ ಉಪದೇಶ ಕೊಡ್ತಾನೆ ಅಂದರೆ ವಿಶ್ವ, ಕವಿರ್ ವಿಶ್ವ, ಇಡೀ ವಿಶ್ವಕ್ಕೆ ಜ್ಞಾನಪ್ರದನಾಗಿರತಕ್ಕಂತಹವನು ಸೂರ್ಯ. ಯಾಕೆ? ನಾವು ಹಿಂದಿನ ಶ್ಲೋಕದಲ್ಲಿ ಮಾತನಾಡ್ತಾ ಋಗ್ ಯಜುಸ್ ಸಾಮ ಪಾರಗಃ ಅಂತ ಹೇಳಿದ್ವಿ. ಯಾರಲ್ಲಿಯೇ ಈ ಮೂರೂ ವೇದಗಳು ಇತ್ತು ಅಂದರೆ ಸೂರ್ಯನಲ್ಲಿತ್ತು. ಅದನ್ನ ಆತ ಹನುಮಂತನಿಗೆ ಹೇಳಿಕೊಟ್ಟ. ಆದ್ದರಿಂದ ಆತನ ತ್ರೈವಿದ್ಯಾಪಾರಂಗತನಾದ ಅಂತ ಮಾತಾಡಿದ್ವಿ ನಾವು. ಈತ ಬರೀ ಭಾರತಕ್ಕೋ ಇನ್ಯಾವುದೋ ದೇಶಕ್ಕಲ್ಲ, ಕವಿರ್ ವಿಶ್ವ. ಹಾಗಿರೋದನ್ನು ಮಹಾತೇಜ. ನಾವು ಮತ್ತೆ ಮತ್ತೆ ವೈಜ್ಞಾನಿಕವಾದ ದೃಷ್ಟಿಕೋನದಿಂದ ನೋಡ್ತಾ ಇದ್ದೇವೆ. ಸೂರ್ಯ ಹುಟ್ಟುವುದೂ ಇಲ್ಲ, ಮುಳುಗುವುದೂ ಇಲ್ಲ. ನಾವು ಸುಮ್ಮನೆ ಹುಟ್ಟುತ್ತಾನೆ ಮುಳುಗುತ್ತಾನೆ ಅಂತೀವಿ. ಆದರೆ ಆತನ ಕಡೆಗೆ ಯಾರು ತಿರುಗುತ್ತಾರೆಯೋ, ಆತನ ಕಡೆಗೆ ಯಾವ ಗೋಳ ತಿರುಗುತ್ತದೆಯೋ ಅಲ್ಲೆಲ್ಲ ಆತ ತಾಪ ಮಾಡ್ತಾನೆ ಇರ್ತಾನೆ. ಇಡೀ ವಿಶ್ವಕ್ಕೆ ಮಹಾತೇಜ. ಮುಂದಿನ ಪದ ಅತ್ಯಂತ ವಿಸ್ಮಯವಾಗಿರತಕ್ಕಂಥದ್ದು, ರಕ್ತಃ ಅಂತ ಬರುತ್ತೆ. ಸರ್ವಭವ ಉದ್ಭವ. ಏನೇನು ಹುಟ್ಟಿದೆಯೋ ಆ ಹುಟ್ಟಿಗೆಲ್ಲ ಆತನೇ ಕಾರಣ. ಅದನ್ನ ನಾವು ಮಾತಾಡಿದ್ದೇವೆ ಹಿಂದೆ. ಈ ರಕ್ತಃ ಅಂತ ಬರುತ್ತಲ್ಲ, ಇದು ನನಗೆ ಈ ರಕ್ತಃ ಓದ್ದಾಗೆಲ್ಲಾನು ತಕ್ಷಣ ವೈಜ್ಞಾನಿಕವಾದ ದೃಷ್ಟಿಕೋನ ಹೇಗೆ ಅಂದಿನ ಋಷಿಗೆ, ಅಗಸ್ತ್ಯ ಮಹರ್ಷಿಗಳಿಗೆ ದಾಖಲಾಗಿತ್ತು ಅಂತ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಹಿಂದಿನ ಸಾಲಿನಲ್ಲಿ ಪಿಂಗಲಃ ಅಂತ ಮಾತಾಡಿದೆ ನಾನು. ಈಗಿರುವ ಸೂರ್ಯ ಸ್ವಲ್ಪ ಅತ್ತವಾಲ್ತಾ ಇದ್ದಾನೆ, ಪಿಂಗಲ ಸೂರ್ಯ ಅಂತ, ಪಿಂಗಲ ಕುಬ್ಜ ಅಂತ. ಆ ಸೂರ್ಯನ ಕುಬ್ಜ ಸೂರ್ಯ ಅಂತ ಕರೀತಾರೆ. ಕೊಂಚ ಕಾಲ ಅಲ್ಲ, ಸಾವಿರಾರು ವರ್ಷಗಳಾಗಬೇಕು. ವಿಜ್ಞಾನಿಗಳು ಏನು ಹೇಳ್ತಾರೆ ಅಂದರೆ, ಈಗ ಇರತಕ್ಕಂತಹ ಸೂರ್ಯ ಮಹಾರಾಕ್ಷಸನಂತೆ ಆಗ್ತಾನೆ, ವಿಸ್ತರಿಸ್ತಾನೆ, ಬೃಹತ್ ಆಗ್ತಾನೆ. ನಾವೇನು ಇಷ್ಟು ಕಾಣ್ತಾ ಇದೀವಲ್ಲ ಬೆಳಗ್ಗೆ ಎದ್ದು ಸೂರ್ಯನಿಂದ, ಇಷ್ಟಾಗ್ಬಿಡುತ್ತೆ ಸೂರ್ಯ ನಮ್ಮ ಕಣ್ಣಿಗೆ. ಅಲ್ಲಿನ್ನೆಷ್ಟೆಷ್ಟೋ ವಿಸ್ತಾರ ಆಗ್ಬಿಡ್ತಾನೆ ಸೂರ್ಯ. ಯಾವ ಬಣ್ಣ ಇರ್ತಾನೆ? ರಕ್ತಃ. ಆ ವಿಜ್ಞಾನಿಗಳ ಪ್ರಕಾರ ಈಗ ನಾವು ಕಾಣ್ತಾ ಇರತಕ್ಕಂತಹ ಸೂರ್ಯ ಕೆಂಪು ಬಣ್ಣಕ್ಕೆ ತಿರುಗುತ್ತಾನೆ ಅಂತ ಹೇಳ್ತಾರೆ. ರಕ್ತಃ ಸರ್ವಭವೋದ್ಭವ. ಸರ್ವ ವಸ್ತುಗಳಿಗೂ ಉದ್ಭವ ಸ್ಥಾನದಲ್ಲಿ ಇರತಕ್ಕಂತಹ ಈ ಸೂರ್ಯ ರಕ್ತವರ್ಣಕ್ಕೆ ತಿರುಗುತ್ತಾನ್ರಿ. ಈಗ ಕುಬ್ಜ ಸೂರ್ಯ ಅಂತ ಕರೀತಾರೆ ಈತನನ್ನ. ಆಗ ಆತನನ್ನ ಅವರ ಪ್ರಕಾರ ಬೃಹತ್ ಸೂರ್ಯ ಅಂತ, ಮಹಾಸೂರ್ಯ ಅಂತಂತ, ಅತ್ಯಂತ ವಿಕಾಸವಾಗಿರತಕ್ಕಂತಹ ಸೂರ್ಯ ಅಂತ. ಇದಾಗ್ತಾ ಇದ್ದ ಹೇಗೆ ಮುಂದಿನ ಶ್ಲೋಕ ಬರುತ್ತೆ. ಆ ಮುಂದಿನ ಶ್ಲೋಕ ಶುರುವಾಗತಕ್ಕಂಥ ಪದ, ವಿಜ್ಞಾನಿಗಳು ಹೇಳತಕ್ಕಂಥ ಪದ ಎಲ್ಲ ಒಂದೇ ಆಗಿಬಿಡುತ್ತೆ. ನಾವು ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ.